ಒಳ ಮೀಸಲಾತಿ ಮಾನದಂಡಗಳನ್ನು ಮರುಪರಿಶೀಲಿಸಬೇಕು. ಎಲ್ಲ 101 ಸಮುದಾಯಗಳ ಜನರಿಗೆ ಸಮಾನ ಹಕ್ಕು ಹಾಗೂ ಉದ್ಯೋಗಾವಕಾಶಗಳು ಸಿಗಬೇಕು ಎಂದು ಆಗ್ರಹಿಸಿ ಇಂದು ಜೂಡೋ ಬಂಜಾರಾ ಫೌಂಡೇಶನ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಒಳ ಮೀಸಲಾತಿ ಮಾನದಂಡಗಳನ್ನು ಪರಿಶೀಲನೆ ಮಾಡಿ ಎಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಯ ಕಚೇರಿ ಎದುರು ಉಗ್ರ ಹೋರಾಟವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಚಿತ್ತಾಪುರ ತಾಲೂಕಿನ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ನಾಮದೇವ್ ರಾಠೋಡ್ ಅವರು ಮಾತನಾಡಿ, ಒಳ ಮೀಸಲಾತಿ ಮಾನದಂಡಗಳನ್ನು ಮರುಪರಿಶೀಲನೆ ಮಾಡಿ ಎಲ್ಲ ಸಮುದಾಯಕ್ಕೆ ಸಮಾಜ ಹಕ್ಕು ನೀಡಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್, ಖೇಮ್ ಸಿಂಗ್ ರಾಠೋಡ್, ಶ್ಯಾಮರಾವ್ ಪವಾರ್, ವಿನೋದ್ ಚವ್ಹಾಣ್, ಚಂದು ಜಾಧವ್, ಆನಂದ್ ಚವ್ಹಾಣ್, ಕೃಷ್ಣಪ್ಪ ಕಲ್ದೇವರ್, ರಾಜು ಪವಾರ್ ಸೇರಿದಂತೆ ಅನೇಕ ಬಂಜಾರ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ಪರಿಶಿಷ್ಟ ಜಾತಿಯಲ್ಲಿ 3 ವರ್ಗಗಳಾಗಿ ಏನು ಒಳ ಮೀಸಲಾತಿ ಜಾರಿ ಮಾಡಿದೆ, ಎ ಬಿ ಸಿ ಅಂತೇಳಿ. ಸಿ ವರ್ಗದಲ್ಲಿ 100% ಅಲ್ಲಿ 20% ಅಲೆಮಾರಿ ಜನಾಂಗಕ್ಕೆ ಮೀಸಲಾತಿ ಮಾಡಿ 80% ಉಳಿದಂಥ ಒಂದು ಕೊರ್ಚ, ಕೊರ್ಮ, ಬೋವಿ, ಬಂಜಾರ ಸಮಾಜಕ್ಕೆ ಮೀಸಲಾತಿ ಮಾಡಿರುವಂಥ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂಥ ವಿಚಾರ. ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ 20% ಇರುವಂಥ ಅಲೆಮಾರಿ ಜನಾಂಗಕ್ಕೆ ಮೊದಲನೇ ಆದ್ಯತೆ ಸಿ ವರ್ಗದಲ್ಲಿ ಬರೋದರಿಂದ ಬಂಜಾರ ಸಮಾಜದಲ್ಲಿ ಏನು ಬರಬೇಕಾಗ್ಯದ ನ್ಯಾಯಯುತವಾಗಿ ಏನು ಎಜುಕೇಷನಲ್ಲಿ ಹಾಗೂ ಉದ್ಯೋಗದಲ್ಲಿ ಏನು ಬರಬೇಕಾಗ್ಯದ ಅದು ಸೀಟ್ ಬಂಜಾರ ಸಮಾಜಕ್ಕೆ ಸಿಗ್ತಾ ಇಲ್ಲ. ಅದನ್ನು ವಿರೋಧಿಸಿ ಅದನ್ನು ತಿದ್ದುಪಡಿ ಮಾಡಿ ರೋಸ್ಟರ್ ಬಿಂದುವನ್ನು ಸರಿಪಡಿಸಬೇಕಂತೇಳಿ ಇವತ್ತು ಏನು ಬಂಜಾರ ಸಮಾಜದ ವಿವಿಧ ಸಂಘಟನೆಗಳ ವತಿಯಿಂದ ಪಕ್ಷಾತೀತವಾಗಿ ಏನು ಇವತ್ತು ಬಂಜಾರ ಭವನದಿಂದ DC ಕಚೇರಿಯವರೆಗೆ ನಾವು DC ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಕ್ಕೆ ಶಾಂತಿಯುತವಾಗಿ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ. ಅದಕ್ಕಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ಏನು ರೋಸ್ಟರ್ ಬಿಂದುವಲ್ಲಿ ಸಿ ವರ್ಗಕ್ಕೆ ಬಂಜಾರ ಸಮಾಜಕ್ಕೆ ಏನು ಅನ್ಯಾಯ ಆಗ್ಯದ, ಆದಷ್ಟು ಬೇಗನೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮಾಡಿದರೆ ಕೂಡ ನಾವು ಕೂಡ ಸ್ವಂತ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಈಗಾಗಲೇ ತಾಂಡಗಳಲ್ಲಿ ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸ ಮಾಡಿ ತಮಗೆಲ್ಲ ಅಧಿಕಾರಕ್ಕೆ ತಂದಿದ್ದಾರೆ. ಬರ್ತಕ್ಕಂಥ ದಿವಸಗಳಲ್ಲಿ ಕೂಡ ತಾವು ಮುಂದುವರಿಬೇಕಾಗಿತ್ತಾದರೆ ನಮ್ಮಂಥ ಲೀಡರ್ಗಳು, ನಮ್ಮಂಥ ಕಾರ್ಯಕರ್ತರು ತಮ್ಮ ಪಕ್ಷದಲ್ಲಿ ನಾಯಕರಾಗಿ ಬೆಳಿಬೇಕಾಗಿತ್ತಾದರೆ ಈ ಬಂಜಾರ ಸಮಾಜಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊತೇನೆ. ನಾಮದೇವ್ ರಾಠೋಡ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ, ಚಿತ್ತಾಪುರ. ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ, ಸರ್ಕಾರ ಒಳ ಮೀಸಲಾತಿ ತಂದು ಬಂಜಾರ, ಭೋವಿ, ಕೊರ್ಚ, ಕೊರ್ಮ 4 ಜನಾಂಗಕ್ಕೆ ಭಾಳಷ್ಟು ದೊಡ್ಡ ಆಘಾತವನ್ನು ಸರ್ಕಾರ ಕೊಟ್ಟಿದೆ. ಅತಿ ಸೂಕ್ಷ್ಮ ಅಲೆಮಾರಿ ಜನಾಂಗದವರಿಗೆ ಒಳ ಮೀಸಲಾತಿಯನ್ನು ಕೊಟ್ಟು, ಮೀಸಲಾತಿ ಪ್ರತಿಯೊಬ್ಬರ ಹಕ್ಕು, ಯಾಕಂದರೆ ಸಾಮಾಜಿಕವಾಗಿ ಸಮಾನತೆ ಬರುವವರಿಗೆ ನಮಗೆ ಮೀಸಲಾತಿ ಬೇಕು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಪ್ರೆಸ್ಡ್ ಕ್ಲಾಸ್ಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರೋದು. ಆದರೆ ಒಳ ಮೀಸಲಾತಿ ಸಂವಿಧಾನದಲ್ಲೇ ಇಲ್ಲ. ಆದಾಗ್ಯೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಮಾನದ ಪ್ರಕಾರ ಆಯಾ ರಾಜ್ಯ ಸರ್ಕಾರಕ್ಕೆ ಮೀಸಲಾತಿಯನ್ನು ಒದಗಿಸ್ಕೊಡ್ಬೇಕೆಂಬ ಕಲ್ಪನೆಯೊಂದಿಗೆ ರಾಜ್ಯ ಸರ್ಕಾರ ಇವತ್ತು ಒಳ ಮೀಸಲಾತಿಯನ್ನು, ನಾಗಮೋಹನ್ ದಾಸ್ ವರದಿಯನ್ನು ಗಮನದಲ್ಲಿಟ್ಕೊಂಡು ಒಳ ಮೀಸಲಾತಿಯನ್ನು ತಂದಿದ್ದಾರೆ. ಒಳ ಮೀಸಲಾತಿ ತಂದಿರುವುದು ಕೂಡ ಒಳ ಮೀಸಲಾತಿಯಲ್ಲಿ ಮತ್ತೆ ಒಳ ಮೀಸಲಾತಿ ತಂದಿದ್ದಾರೆ. ಹೀಗಾಗಿ ಬಂಜಾರ, ಕೊರ್ಮ, ಕೊರ್ಚ ಈ ಜನಾಂಗದವರಿಗೆ ಭಾಳಷ್ಟು ದೊಡ್ಡ ಅನ್ಯಾಯ ಆಗಿದ್ದರಿಂದ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ದೇಸಾಯಿ ಶಾಲೆ ಆಗಿರ್ಬೋದು, ಮತ್ತು ಇತರೆ ಸರ್ಕಾರದಿಂದ ನಡೆಯುವಂಥ ಶಾಲೆಗಳಿಗೆ ಪ್ರವೇಶವನ್ನು ಸಿಗ್ತಾ ಇಲ್ಲ. ಉದ್ಯೋಗ ಅಂತೂ ದೂರದ ಮಾತು. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ, ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ತರೋದು ಬೇಡ, ಅದಕ್ಕೆ ಮೊದಲೇನು ಮೀಸಲಾತಿ ಇದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಾವು ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಪ್ರೇಮ್ ಕುಮಾರ್ ರಾಥೋಡ್,
ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಗುಲ್ಬರ್ಗ.